ನನಗೂ ಬಾಬಂಗೂ ಹೊಸಿ ಅರ್ಜೆಂಟ್ ಕೆಲಸ ಐತೆ ಹೋಗಿ ಬಂದ್ಬಿಡ್ತೀವಿ ಅಂದರೆ ಇರಲ್ಲ ಕಂಟಿ ಅವರೇ ಅವರಿಬ್ರು ಹೋಗ್ಲೇಬೇಕು ಅವ್ರನ್ನ ಬಿಟ್ಬಿಡಿ. ಹೌದು ಬಾವ, ಬೇಕಿದ್ರೆ ನಾವು ನಿಮ್ಮ ಜೊತೆ ಮಾತಾಡ್ತೀವಿ. ನಿಮ್ಮ ತಾವು ಮಾತಾಡೋದು ಏನಿರ್ತದೆ, ಅದೇ ಈರುಳ್ಳಿ ಬೆಳ್ಳುಳ್ಳಿ ಕತೆ. ಹುಡುಗ್ರಂದ ನಮ್ಮದು ಏನೋ 1000 ಇರ್ತದೆ. ಅಡಿ ಅಂದರೆ ಸಾನಿ ಅರ್ಜೆಂಟಲ್ಲಿದ್ದೀವಿ, ಹೋಗಿ ಬಂದ್ಬಿಡ್ತೀವಿ, ಆಮೇಲೆ ನಾಳೆ ಗಂಟೆ ಮಾತಾಡಮ್ಮ. ಹೌದು ಗುರು, ಈಗೇನಾದ್ರು ನೀನು ತಡೆದ್ರೆ ನಾವೆಲ್ಲ ದಿಕ್ಕಾಪಾಲಾಗೋಯ್ತೀವಿ. ಲೈ ಏನು ಹಂಗೆಲ್ಲ ಮಾತಾಡ್ತಿದ್ಯಾ? ರೀ, ಸಹನಕ್ಕನೂ ಇಲ್ಲೇ ಇದ್ದಾರೆ. ಅವ್ರು ಸರಿಯಾದ ಸಮಯಕ್ಕೆ ಮೆಸ್ಕೋಗಿಲ್ಲ ಅಂದ್ರೆ ಅಲ್ಲಿರೋ ಕಸ್ಟಮರ್ಸ್ಗೆಲ್ಲ ತೊಂದರೆ ಆಗ್ಬಿಡುತ್ತೆ. ಅವ್ರು ಹೋಗ್ಲಿ ಬಿಡ್ರಿ. ಇವಾಗೇನಲ್ಲ ನೀನು ಮೆಸ್ತಾ ಹೋಗ್ಬೇಕು ತಾನೆ? ಸರಿ ನಡಿ, ನಾನು ಬರ್ತೀನಿ. ಇಲ್ಲಿ ಒಬ್ಬನೇ ನಾ ಏನು ಮಾಡಲಿ? ಗುರು, ನೀನು ಬಂದರೆ ಕೆಲಸ ಎಲ್ಲ ಕೆಟ್ಟೋಯ್ತದೆ. ಲೈ ಯಾಕ್ಲ ಹಂಗಂತ್ಯಾ? ನಾನು ಕಾಲಿಟ್ರೇನ ವ್ಯಾಪಾರ ಸರಿಗಾಯ್ತದೆ. ನಡಿ. ಕಂಟಿ ಅವರೇ, ಸುಮ್ಕಿ ನಿಮ್ಗೆ ಯಾಕೆ ತೊಂದರೆ? ಅವ್ವ ಬರೋವರೆಗೂ ನೀವು ಇಲ್ಲೇ ಆರಾಮಾಗಿರಿ, ಅವರಿಬ್ರು ಹೋಗ್ಬಿಟ್ಟು ಬರ್ತಾರೆ. ಅಯ್ಯ, ಇದೊಳ್ಳೆ ಕತೆ ಇದ್ದಲ್ಲ, ನಾನು ಹೋದ್ರೆ ಏನು ತೊಂದರೆ? ಹೇಳೋಕ್ಕಾಗದೇ ಇರೋಷ್ಟು ತೊಂದರೆ ಆಗುತ್ತೆ. ಅಯ್ಯೋ, ನನ್ನ ಕಣ್ ಟೆನ್ಷನ್ ತಡೆಕ್ ಆಯ್ತಿಲ್ಲ ಬಾಬಾ. ಗುರು, ನಿನ್ನ ಕಾಲಿಗೆ ಬೀಳ್ತೀನಿ, ಬಿಟ್ಬಿಡು ಗುರು. ಅಲ್ಲಿ ಮೆಸ್ನಾಗ ಗಿರಾಕಿಗಳು ಕಾಯ್ತವ್ರೆ. ನೋಡ್ಲ, ಅದೆಲ್ಲ ಹಾಕಿಲ್ಲ. ಒಂದು ನನ್ನ ಕರ್ಕೊಂಡು ಹೋಗು, ಇಲ್ಲ ಅವ್ವ ಬರೋ ಗಂಟ ಇಲ್ಲೇ ಇರು. ಬಾ ಕುಂತ್ಕೋ. ಗುರು, ಸರಿ, ಯಾವಾಗ ಬಂದಪ್ಪ? ಅಪ್ಪ, ನಾನು ಅವಾಗಲೇ ಬಂದೆ. ನೀ ಎಲ್ಲಿಗೆ ಹೋಗಿದ್ದವ? ಮುದ್ದು ಕೊಟ್ಟು ಬರೋಣ ಅಂತ ಹೋಗಿದ್ದೆ. ಬರೋವಾಗ ಆ ನಂಜವ್ವ ಸಿಕ್ಳು, ಮಾತಾಡ್ಕೊಂಡು ನಿಂತಿದ್ದೆ. ನಂಜವನ. ಪುಟ್ಟಮ್ಮೆ, ಅವಳು ಏನು ಹೇಳಿದ್ರು ಕೇಳ್ಬೇಡ. ಹೌದು ಪುಟ್ಟಕ್ಕೋ, ಅವಳು ಹೇಳೋದೆಲ್ಲ ಬರೀ ಸುಳ್ಳೆಯ. ನಮಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಹೇಳು ಬಾಬು. ಮಮ್ಮಿ, ಹಾಲು ತಕೋ ಮಮ್ಮಿ, ಆರೋಯ್ತದೆ. ನಿಂಗೋಸ್ಕರ ಪಿರುತಿಯಿಂದ ಮಾಡಿಯೋನಿ. ನಂದೆ ನಂಗೆ ಅಂದ್ರೆ ಇವನೊಬ್ಬ. ಅಲ್ಲಿಟ್ಟೋಗ್ಲಾ, ಆಮೇಲೆ ಕುಡಿತೀನಿ. ಈಗಲೇ ಕುಡಿ ಮಮ್ಮಿ. ಬರ್ಸಿ, ಏನದು? ಬಾದಾಮಿ ಹಾಲು. ಬಾದಾಮಿ ಹಾಲೆ? ಲೇ ರಾಜಿ, ನಿನ್ನ ಮಗ ಅಷ್ಟು ಪ್ರೀತಿಯಿಂದ ಹೇಳ್ತವನೆ, ಕುಡಿಯೇ. ಯಾವಾಗ ಯೋನ್ ಮಾಡಬೇಕು ಅಂತ ನನಗೆ ಸಂದಾಗ ಗೊತ್ತೈತೆ. ಏನ್ಲಾ, ನೀನು ಇವಾಗ ಅರ್ಜೆಂಟಾಗಿ ಹೋಗ್ಬೇಕಾ? ಹೌದು ಮಮ್ಮಿ, ಫ್ರೆಂಡ್ ಬರ್ತೀನಿ ಅಂತ ಹೇಳೋನೆ. ನಾನು ಬಿರ್ನೆ ಹೋಗ್ಬೇಕು. ಈಗ ಯೋನು ನೀನು ಹೋಗ್ಬೇಕು ತಾನೆ? ಕೊಡ್ಲಾ ಇಲ್ಲಿ, ಹೋಗು. ಕುಡ್ಕೋ ಮಮ್ಮಿ. ಕುಡಿತೀನಿ ಅಂತ ಹೇಳ್ದೆ ತಾನೆ? ನನಗೆ ನಂಜಮ್ಮಂತವ ಹೊಸಿ ಮಾತಾಡೋದೈತೆ. ನೀನು ಹೋಗು, ನಾನು ಆಮ್ಯಾಗ ಕುಡಿತೀನಿ. ರಾಜಿ, ನಾನು ಬ್ಯಾಗ್ ಕೊಡು, ನಾವು ಹೋಯ್ತೀನಿ. ನಂಜಮ್ಮ, ನೀನಿನ್ನೂ ಏಟೋ ತನಕ ಇರ್ತೀಯಾ? ಯಾಕ್ಲ, ನಂಗೂ ಹಾಲು ಕೊಡಬೇಕು ಅಂತ ಸಾಕ್ತಾಯ್ತದ? ಇಲ್ಲ ಹಂಗೇನಿಲ್ಲ, ಸುಮ್ಕೆ ಹಂಗೆ ಕೇಳ್ದೆ. ಹೇಳು ನಂಜಮ್ಮ. ಬ್ಯಾಗ್ ತಗೊಂಡು 1-2 ನಿಮಿಷ ಹೊಂಟೈತೀನಿ ಕಣ್ಲ. ಓ ಹಂಗ, ಸರಿ ಹಂಗಾರೆ ನಾನು ಹೊಳ್ತೀನಿ. ಮಮ್ಮಿ, ಹಾಲು ಕುಡಿಯೋದು ಮಾತ್ರ ಮರಿಬೇಡ. ಸರಿ ಕಣವ, ನಾನು ಬ್ಯಾಗ್ ಕೊಡು, ನಂಗೆ ಹೊಂಟ್ತೀನಿ. ನಂಜಮ್ಮ, ಹೊಸಿ ಕುಂತ್ಕೋ. ಯಾಕೆ? ಕುಂತ್ಕೋ ಅಂದೆ. ನೋಡು, ದಿಟ್ಟುವಾಗ್ಲೂ ಹೇಳು. ಆ ಪುಟ್ಟಕ್ಕಂತವ ನೀನು ಯೋನು ಹೇಳಿಲ್ಲ ತಾನೆ? ಅವ್ವ, ನಿನ್ನ ಮೇಲೆ ಆಣೆ, ನಿನ್ನ ಗಂಡನ ಮೇಲೆ ಆಣೆ, ನಾನು ಏನು ಹೇಳ್ನಿಲ್ಲ. ದಾರಿಯಾಗಿ ಹೋಗ್ಬೇಕಾರೆ ಪುಟ್ಟಕ್ಕ ಚೆನ್ನಾಕಾಗಿ ಸಿಕ್ಕಿದ್ಲು. ಏನು ಸಮಾಚಾರ ಅಂತ ವಿಚಾರಿಸುಮ ಅಂತಿದ್ದೆ. ಅಷ್ಟ್ರಾಗಿ ನಿನ್ನ ಫೋನ್ ಬಂತು. ಅದು ಸರಿ, ಕಳ್ಳನ ಮನ್ಸು ಹುಳ್ಳುಳ್ಗೆ ಅಂತ ಕೇಳಿದ್ನೇ ಕೇಳ್ತಿದ್ಯಲ್ಲ, ಯಾಕವ? ನೋಡು, ನನ್ನ ಬ್ಯಾಗ್ ಮೇಲೆ ಆಣೆ, ನಾನು ಏನು ಮಾತಾಡಿಲ್ಲ. ಅವ್ವ, ಸೊಂಟ ನೋವಿಗೆ ಹೆಂಗೈತೆ? ಈಗ ಸ್ವಲ್ಪ ಪರವಾಗಿಲ್ಲ.
ಅಮ್ಮ ಮಲ್ಕೊಂಡು ವಿಶ್ರಾಂತಿ ತಗೊಳದ್ ಬಿಟ್ಟು ಫೋನ್ ಇಟ್ಕೊಂಡು ಅದು ಏನ್ ಮಾಡ್ತಿದ್ದೀರಾ? ಅಪ್ಪಯ್ಯ ಅಜ್ಜಿ ಬೋರ್ ಆಗ್ತಿದೆ ಅಂತ ಹೇಳ್ತಿದ್ರು, ಅದಕ್ಕೆ ಕ್ಯಾಂಡಿ ಕ್ರಶ್ ಗೇಮನ್ನ ಡೌನ್ಲೋಡ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ವಸು, ಈ ಆಟ ಒಂಥರ ಸಂದಾಕಿದೆ ಕಣೆ. ಒಂದಕ್ಕೊಂದು ಅಡ್ಡಾದಿಡಿ ಓಡಾಡ್ಕೊಂಡು ಡಿಕ್ಕಿ ಓಡ್ಕೊಂಡು ಬಣ್ಣ ಬಣ್ಣ ಕಾಣಿಸ್ತದೆ. ಆಟ ಆಡ್ತಿದ್ರೆ ಓದ್ತೋಗೋದೇ ಗೊತ್ತಾಗಕ್ಕಿಲ್ಲ. ಅಂತೂ ಇಂತೂ ನೀನು ಮೊಬೈಲ್ ಗೀಳಗ್ ಬಿದ್ದೆ ಅಂತನು. ಮೊದ್ಲಾಗಿದ್ರೆ ನಮ್ಮ ಹುಡುಗು ಇಲ್ಗೂ ಓಡಾಡ್ಕೊಂಡಿರ್ತಿದ್ದೆ, ಬಿದ್ದಾಗಿಂದ ಎಲ್ಲೂ ಹೋಗಕ್ಕಾಗ್ತಿಲ್ಲ. ನಾನ್ ತಾನೇನ್ ಮಾಡ್ಲಿ? ಅಜ್ಜಿ ಆಟಾಡಿದ್ ಸಾಕು, ತಗೊಳ್ಳಿ ಈ ಜ್ಯೂಸ್ ಕುಡೀರಿ. ಬಂಗಾರು, ಊರ್ನಾಗ ಏನೇನೋ ನಡೀತೈತೆ ಅಂತ ಬಲರಾಮ ಫೋನ್ ಮಾಡಿದ್ದ. ಇದಕ್ಕಿದ್ದಂಗೆ ಏನಾಯ್ತು? ಆಗ್ಲೂ ರಾತ್ರಿ ನಂಗೂ ಅದೇ ಚಿಂತೆ ಆಗೈತೆ ಕಣವ. ಊರ್ನಾಗೆ ಸ್ನೇಹನ ಹೆಸರು ಹೇಳಿ ಯಾರೋ ಬೇಳೆ ಬೇಯಿಸ್ತಿದ್ದಾರಂತ ಆತಂಕ ಪಡ್ತಿದ್ಯಾ ಬಂಗಾರ? ವಸು, ನಿಮ್ಮ ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ ತಾನೆ? ಇಲ್ಲ ಅವ್ವ. ಯಾವುದಕ್ಕೂ ಒಂದ್ಕಿತ ಮಾಡುವಾಗ? ಇಲ್ಲ ಅವ್ವ, ಸ್ನೇಹ ಅದಕ್ಕೆ ಅಣ್ಣಯ್ಯ ಪುಟ್ಟಮ್ಮನ ಮನೇಲಿದ್ದಾರೆ ಅಂತ ಈಗ ತಾನೇ ಅದಕ್ಕೆ ಫೋನ್ ಮಾಡಿದ್ರು. ಹಂಗಾರೆ ಸರ್. ಅದ್ಯಾಕೆ ಬಂಗಾರು, ದೊರೆ ಮನೆಯಾಗ ಅವನೋ ಇಲ್ವೋ ಅಂತ ಕೇಳ್ತಿದ್ಯಾ? ಹಂಗಲ್ಲವ, ಈ ಇಸಿಯನ್ನ ಅವನ ಮುಂದೆ ಮಾತಾಡೋಕ್ಕಾಗಕ್ಕಿಲ್ಲ, ಅದಕ್ಕೆ ಕೇಳು. ಅದಕ್ಕೂ ಕಂಟಿಗೂ ಇವನ್ ಸಂಬಂಧ ಬಂಗಾರ? ರೀ, ಈಟ್ ದಿನ DC ಕಚೇರಿನಾಗೆ ಊರ್ನಾಗೆ ಸ್ನೇಹನ ಆತ್ಮ ಓಡಾಡ್ತೈತೆ, ಎಲ್ಲ ಒಳ್ಳೇದೇ ಆಗ್ತೈತೆ ಅಂತ ಜನ ಮಾತಾಡ್ಕೊಳ್ತಿದ್ರಲ್ಲ, ಅದನ್ನೆಲ್ಲ ಮಾಡಿದ್ದು ಯಾರು ಗೊತ್ತೇ? ನಮ್ಮ ಸೊಸೆ ಸ್ನೇಹ. ಇದು ಗೊತ್ತಿರೋ ಇಸ್ಯ ತಾನೆ, ಸತ್ತಿರೋ ಸ್ನೇಹ ತಾನೆ ಇದನ್ನೆಲ್ಲ ಮಾಡ್ತಿರೋದು. ಅಯ್ಯ, ಆ ಸ್ನೇಹ ಅಲ್ಲ ಕಣವ, ಈಗಿರೋ ಸ್ನೇಹ ಮಾಡಿರೋದು. ಏನವ ಹೇಳ್ತಿದ್ಯಾ? ಹ್ಞೂ ಕಣವ, ಸ್ನೇಹನೇ ನಂತವ ಬಂದು ಎಲ್ಲ ಹೇಳ್ಕೊಂಡು ಆ ತಾಂಡವ್ ಕೆಲಸ ಬಿಡಂಗೆ ಮಾಡಿರೋದು ಇವಳೆಯ. ಪರವಾಗಿಲ್ಲ ಬಂಗಾರ, ನಿನ್ನ ಸೊಸೆ ನಿನಗಿಂತ ಗಟ್ಟಿಗಿತ್ತಿ ಬಿಡು. ಹೂನವ, ಊರು ಉದ್ಧಾರಕ್ಕೋಸ್ಕರ, ಕಂಟಿನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಆ ಸಹನ ಸುಮನ್ ಜೊತೆ ಸೇರ್ಕೊಂಡು ನಮ್ಮ ಸ್ನೇಹನೇ ಈ ಕೆಲಸ ಮಾಡೋಳು. ಮತ್ತೆ ಇದಕ್ಕಿದ್ದಂಗೆ ಎಲ್ಲ ಕಡೆ ಕೆಟ್ಟದೇ ಐತೈತೆ ಅಂತ ಯಾಕೆ ಸುದ್ದಿ ಬರ್ತಾ ಇದೆ? ಅದೇ ರೀ, ನನಗೂ ಅರ್ಥ ಆಯ್ತಿಲ್ಲ. ಆದರೆ ಈಗ ನಡೀತಿರೋದಕ್ಕೂ ನಮ್ಮ ಸ್ನೇಹಂಗೂ ಯಾವುದೇ ಸಂಬಂಧ ಇಲ್ಲ. ನಂಗೆ ಅನಿಸ್ತೈತೆ ಯಾರೋ ಎಲ್ಲ ಇಸಿಯನ್ನು ತಿಳ್ಕೊಂಡು ಅದೇ ಉಪಾಯನ ಬಳಸ್ಕೊಂಡು ಊರಿಗೆ ಕೆಟ್ಟದ್ದು ಮಾಡೋಕ್ಕೆ ಅಂತ ನಿಂತ್ಕೊಂಡವ್ರೆ. ಅಣ್ಣಯ್ಯ ಮೊದಲಿಂದನೂ ಈ ವಿಷಯದಲ್ಲಿ ಅನುಮಾನ ಅಂತಾನೆ ಹೇಳ್ತಿದ್ದ. ಈಗೇನಾದರೂ ಅದಕ್ಕೇನೆ ಈ ಕೆಲಸ ಮಾಡಿದ್ದು ಅಂತ ಗೊತ್ತಾದರೆ ಸುಮ್ಮನೆ ಇರ್ತಾನೇನವ್ವ? ಖಂಡಿತವಾಗ್ಲೂ ಸುಮ್ಕಿರಕ್ಕಿಲ್ಲ. ಅವಳು ಒಳ್ಳೇದು ಮಾಡಿದ್ದೆಲ್ಲ ಈಗ ತಿರುಗಿ ನಿಂತ್ಕೊಂಡೈತೆ. ಆಮ್ಯಾಗ ಸ್ನೇಹನೇ ಇದನ್ನೆಲ್ಲ ಮಾಡಿರೋದು ಅಂತ ಅವ್ನಿಗೆ ಯೋನನ ಗೊತ್ತಾದರೆ ರುದ್ರ ತಾಂಡವನೇ ಆಡ್ಬಿಡ್ತಾನೆ. ಹಂಗಾರೆ ಈಗ ಇದನ್ನೆಲ್ಲ ಮಾಡ್ತಿರೋದು ಯಾರು ಬಂಗಾರ? ರಾತ್ರಿ 8 ಗಂಟೆಗೆ ಬಾವಿ ತಾವು ಕಾಣಿಸ್ಕೋತಿಂತ ಚೀಟಿ ಬೇರೆ ಬರ್ದವ್ರಂತೆ. ಇದನ್ನೆಲ್ಲ ಯಾರೋ ಬೇಕು ಅಂತಲೇ ಮಾಡೋರೆ ಕಣ್ರಿ. ಇದ್ರಾಗ ನನ್ನ ಸೊಸೆ ಎಲ್ಲಿ ಸಿಕ್ಕಾಕೋತಾಳ ಅಂತ ನನಗೆ ದಿಗ್ಲಾಗ್ತೈತೆ. ಬಂಗಾರು, ಹೆಂಗಿದ್ರು ರಾತ್ರಿ ಕಾಣಿಸ್ಕೋತೀನಿ ಅಂತ ಹೇಳೋರಲ್ಲ, ಅಲ್ಲಿವರೆಗೂ ಕಾಯೋಣ. ಇದನ್ನೆಲ್ಲ ಯಾರು ಮಾಡಿಸ್ತವ್ರೆ ಅಂತ ಗೊತ್ತಾಯ್ತದೆ. ಹಂಗಲ್ಲವ, ಅವ್ರು ಕಾಣಿಸ್ಕೊಳ್ಳೋದ್ರ ಜೊತೆಗೆ ಇದನ್ನೆಲ್ಲ ಶುರು ಮಾಡಿದ್ದು ನಮ್ಮ ಸ್ನೇಹ ಅನ್ನೋ ಇಸಿಯ ಹೇಳ್ಬಿಟ್ರೆ. ಯೋಗನ ಹೇಳ್ತಿದ್ದೀರಾ? ನಂಜಮ್ಮ ಹೇಳಿದ್ದನ್ನ ನಾನು ನಂಬಾರ್ದು. ಯಾಕೆ? ಅದೇ ಬಿಟ್ಟಮೆ, ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಸುಮ್ಮನೆ ಇರಿ.
ಡಿ ಸಿ ಮೇಡಮ್ ಪ್ರೇತ ಏನೇನೋ ಮಾತಾಡಿಸ್ತಾ ಐತೆ. ಅವ್ವ ಅದೇ ಈ ನಂಜಮ್ಮ ಯಾವಾಗಲೂ ರಾಜಿ ಜೊತೆಗೆ ಇರ್ತಾಳಲ್ಲ, ಅದಕ್ಕೆ ಅವಳು ಏನಾರು ಹೇಳಿ ನಿಂಗೆ ತಲೆ ಕೆಡ್ಸ್ಬಿಟ್ಟಿರ್ತಾಳೆ. ಅದನ್ನೆಲ್ಲ ನೀನು ನಂಬೇಡ ಅಂತ ಅವ್ರಿಬ್ರು ಹೇಳ್ತವ್ರೆ ಆಟೆ. ಪುಟ್ಟವ್ವ, ನಂಜಮ್ಮ ನಿಮ್ಮ ಹತ್ರ ಏನಾದರೂ ಹೇಳಿದ್ರಾ? ಹ್ಞೂ, ಅದೇನೇನೋ ಹೇಳ್ದು. ನಾನೊಂದು ಹೇಳಿದ್ರೆ ಅವಳೊಂದು ಹೇಳಿದ್ಲು. ಅದೇನೋ ಫೋನ್ ಮಾಡಿದ್ದೆ, ಹುಷಾರಾಗಿರು ಅಂತೆಲ್ಲ ಹೇಳಿಳು. ನೀವೇ ಹುಷಾರಾಗಿರ್ಬೇಕಂತೆ ಹಂಗೆ ಹೇಳಿದ್ರು. ಅದೇನೋ ನನಗೆ ಗೊತ್ತಿಲ್ಲ. ಅದೇ ಸಮಯಕ್ಕೆ ಆ ರಾಜವನು ಫೋನ್ ಮಾಡ್ಬೇಕೆ. ಏನು? ಅಯ್ಯ, ನೀನ್ಯಾಕೆ ಹಿಂಗೆ ಗಾಬರಿಯಾಗಿ ಬಾಯ್ ಬಿಟ್ಕೊಂಡು ಕೇಳ್ತಾ ಇದ್ಯಾ? ಸುಮಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವೆಲ್ಲ ಆಡ್ತೀರ ನೋಡ್ತಿದ್ರೆ ಒಬ್ಬೊಬ್ಬರ ನೀವೇ ಬಾಯ್ ಬಿಟ್ಬಿಡ್ತೀರಾ ಅಂತ ಅನಿಸ್ತಿದೆ. ನಾವಿನ್ನೂ ಇಲ್ಲೇ ಇದ್ರೆ ಅನ್ಕೊಂಡಿದ್ದಾಗಕ್ಕಿಲ್ಲ. ಹೋಗಲ್ಲ, ಅದು ಅಳಿಯಂದ್ರೆ ಬಿಡ್ತಾ ಇಲ್ವಲ್ಲ. ಅಯ್ಯೋ, ನನ್ಗೆ ಯಾಕೋ ತಲೆ ಚಕ್ಕರ್ ಆದಂಗಾಗ್ತಿದೆ. ತುಂಬಾ ತಲೆ ನೋವ್ತಿದೆ. ಅಯ್ಯೋ, ಹಂಗೆಲ್ಲ ಇದ್ದಕ್ಕಿದ್ದಂಗೆ ತಲೆನೋವು ಬರ್ಬಾರ್ದವಾ? ಹೌದೌದು, ಬರಬಾರ್ದು. ಏನಾಯ್ತು ನಮ್ಮರೆ? ಓ, ಸಾಯನ ಹೊತ್ತು ನಿಂತಿದ್ರಲ್ಲ, ಅದಕ್ಕೆ ಆಯಾಸ ಆಗಿರ್ಬೇಕು. ಕುಂತ್ಕೊಳ್ಳಿ. ಇಲ್ಲ ರೀ, ಸಿಕ್ಕಾಪಟ್ಟೆ ತಲೆ ನೋವ್ತಿದೆ. ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ನಾವ್ ಇವಾಗ್ಲೇ ಡಾಕ್ಟರ್ ಹತ್ರ ಹೋಗೋಣ ಬನ್ನಿ. ಈಟಕ್ಕೆಲ್ಲ ಡಾಕ್ಟ್ರಿ ಯಾಕೆ? ನಾನೇ ನೋಡ್ತೀನಿ, ಕೂತ್ಕ. ಬಾಬಾ, ಈ ತಲೆನೋವೆಲ್ಲ ಮದ್ದಲ್ಲಿ ಹೋಗುವಂಥದ್ದಲ್ಲ. ಬಾಬಾ, ಬೇಗ ಸ್ನೇಹಕ್ಕನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಯಾವಳು ಎಂತೆಂತ ತಲೆನೋವು ನಾವು ಮದ್ದು ಕೊಟ್ಟಿವ್ನಿ. ನಾನು ಕಾಣ್ದಿರೋ ತಲೆನೋವ ನಡಿಯೋ ಒಳಕ್ಕೆ. ಈಗ ಬರೋ ತಲೆನೋವೆಲ್ಲ ಸಿಯಾನೆ ಅಪಾಯ ಅಂತೆ. ಇದೆಲ್ಲ ದೊಡ್ಡ ಡಾಕ್ಟರ್ ಹತ್ರ ತೋರಿಸ್ಬೇಕು. ಕಂಟಿವ್ರೆ, ಸ್ನೇಹನ್ ಕರ್ಕೊಂಡು ಹೋಗಿ. ಅದು ಪುಟಮ್ಮೆ, ಮದುವೆ ಆಗಿ 3-4 ತಿಂಗಳಾಯ್ತಲ್ಲ, ಡಾಕ್ಟ್ರ್ ತಾವು ಹೋದ್ರೆ ಹೊಸ ಸುದ್ದಿ ಏನಾದ್ರು ಬರ್ಬೋದೇನೋ ಅಂತ. ಹೌದಾ ಮಾವಯ್ಯ? ಹಂಗಂತ್ಯ? ಅವೆಲ್ಲ ನನಗೆ ಗೊತ್ತಾಯ್ತದೆ. ಸುಮ್ಕಿರ್, ನಾನು ನೋಡ್ತೀನಿ. ಕೊಡ ಮೇಲೆ ಕೊಡಿ. ಪುಟಮ್ಮೆ, ಇದಕ್ಕೆಲ್ಲ ಮನೆ ಮದ್ದು ಬೇಡ, ಆಸ್ಪತ್ರೆ ಇರೋದು ಏನಕ್ಕೆ? ಅವಳಿಗೆ ಏನು ನಿಂತಿದ್ದೀರಾ? ಕರ್ಕೊಂಡೋಗಿ ಹುಷಾರು. ಆಮೇಲೆ ಒಂದು ಫೋನ್ ಮಾಡಿ. ಹೌದೌದು. ಈ ತಲೆನೋವಿಗೆಲ್ಲ ಆಸ್ಪತ್ರೆಗೆ ಕಳಿಸ್ದಲ್ಲ, ಯಾಕೆ ನಾನು ನೋಡ್ತೀನಿ ಇಲ್ವೇ? ಸುಮ್ಕೆ ಪುಟಕ, ಅವ್ರು ಹೋದ್ರೆನೆ ಸಾಕಾಗಿತ್ತು. ಯಾಕ? ಯಾಕೆ ಡ್ಯಾಡಿ, ನೀನು ಇಲ್ಲೇ ಇದೆಯಾ? ಹೋಗಿಲ್ವಾ ಇನ್ನ? ಎಲ್ಲಿಗೆ ಹೋಗ್ಬೇಕು? ಏನು ಹೇಳ್ತಿದ್ಯೋ? ಅವ್ರೆಲ್ಲಿ ಹೋಯ್ತಾರೆ? ಏಯ್ ಪುಷಿ, ಹೇಳೋ ವಿಷಯನ ಸರಿಯಾಗಿ ಹೇಳು. ಅವ್ವ, ಅದು ನನ್ನೊಂದೆರಡು ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟಿತ್ತಲ್ಲ, ಮತ್ತೆ ಪರೀಕ್ಷೆ ಕಟ್ಟಕ್ಕೆ ಡ್ಯಾಡಿ ಸೈನ್ ಬೇಕಾಗಿತ್ತಂತೆ, ಅದಕ್ಕೆ ಹೋಗ್ಬೇಕಿತ್ತು. ಫೋನ್ ಮಾಡಿ ಹೇಳಿದ್ರು ಆಗ್ತಿರ್ಲಿಲ್ಲ, ಇಲ್ಲಿ ಗಂಟೆ ಬರ್ಬೇಕಾಗಿತ್ತಾ? ಪುಟಮ್ಮೆ, ನಾನು ಹೋಗ್ಬಂದ್ಬಿಡ್ತೀನಿ. ನಡಿ ಬಾವು, ನೋಡಮ್ಮ. ಏಯ್ ನಡಿ. ಆವ ಏನ್ಗೇನೋ ಕಾಲೇಜ್ನಾಗ ಕೆಲಸ ಇದೆ, ಸರಿ. ನಿನ್ಗೇನದೆ ಕೆಲಸ ಅಲ್ಲಿ? ಅವ ಕಾಳಿಗೆ ಟೌನ್ ಮೆಸ್ನಾಗೆ ಹೊಸ ಕೆಲಸ ಐತೆ. ಹಂಗೆ ಹೋಗೋ ದಾರಿನಾಗೆ ಮಾರ್ಕೆಟ್ಗೆ ಹೋಗ್ಬೇಕು. ಹೌದು ಪುಟಕು, ನಾನು ಇವ್ರಗಳ ಜೊತೆ ಹೋದ್ರೆ ಕೆಲಸ ಆಗೋದು. ಕಳ್ಳಂಗೊಂದು ಪಿಡ್ಲೆನವ ಅಂದಂಗೆ ಇವ ಇನ್ಸತ್ಲೆ ಹೋಗ್ಬೇಕಾ? ಯಾಕೆ? ನಿನ್ಗೇನು ಮಾರ್ಕೆಟ್ ಗೊತ್ತಿಲ್ವೇ? ಕಣ್ಕಣಲ್ವೇ ಹೋಗಕ್ಕೆ? ನಡ್ರಿ. ಬರಲ್ಲ ಪುರ್ಸೆ. ನೀವಿಬ್ರು ಯಾಕೆ ಇಲ್ಲಿ ನಿಂತಿದ್ರಿ? ಬಂದೊಳಗೆ ಕ್ಯಾಮೆ ನೋಡಿ. ಹೌದು ಬಾಬು, ಅಲ್ಲಿ ಅದೆಲ್ಲ ಆಮ್ಯಾಕೆ ಬಿರ್ನೆ ಹೋಗಿ ಅರ್ಧ ಗಂಟೆ ಕಳೆದ್ರೆ ಮಮ್ಮಿ ಎದ್ಬಿಡ್ತೈತೆ. ಬಿರ್ನೆ ಹೋಗಿ ಲೇ ಇದನ್ಲ ನೀನು ಬರೋಕ್ಕಿಲ್ವಾ? ಇಲ್ಲ ಮಾವ, ಅಪ್ಪಿ ತಪ್ಪಿ ಮಮ್ಮಿ ಏನಾರ ಕಂಡ್ಬಿಟ್ರೆ ಆಟ ನನ್ನ ಕತೆ. ನಾನೇ ಹಾಲು ಕೊಟ್ಟಿದ್ದು, ಸಿಕ್ಕಾಕೊಂಡ್ಬಿಡ್ತೀನಿ ಅಟಯ್ಯ. ನೋಡ್ದ ಬಾಬಾ, ಈ ನನ್ನ ಮಗ ನಾವುಗಳು ತಗ್ಲಾಕೊಂಡು ಸತ್ರು ಪರವಾಗಿಲ್ಲ, ಇವನ್ ಮಾತ್ರ ಬಚಾವಬೇಕು. ನೀವೇನೋ ಕಿಲಾಡಿಗಳು,
ಏನೋ ಒಂದು ಹೇಳಿ ಬಚಾವಾಗೋಯ್ತೀರಾ. ಮಮ್ಮಿ ಮುಂದೆ ಸುಳ್ಳು ಹೇಳಕ್ಕೆ ಏಟ್ ಭಯ ಆಯ್ತದೆ ಗೊತ್ತಾ? ಗೋಪಾಲನ ಮಗ ಆಗಿ ಇಷ್ಟೊಂದು ಎದ್ರುಕೊಂಡು ಸಾಯ್ತಿಯಲ್ಲ. ಈಗ ಹಿಂಗೆ ಮಾತಾಡ್ತಾ ನಿಂತಿರ್ತೀರೋ ಅಥವಾ ಬೈದಿರೋ? ಹೋಯ್ತೀವಪ್ಪ. ಏಯ್ ನಡಿಲ್ಲ ಕಾಳಿ, ಅವಳಿಗೆ ನಾವೇ ಸರಿ. ಏಯ್ ಸಾರಿ ರೀ, ವಿಧಿ ಇಲ್ಲದೆ ಒಂದಾದ್ಮೇಲೆ ಒಂದು ಸುಳ್ಳು ಹೇಳ್ತಾನೆ ಇದ್ದೀನಿ. ಪ್ಲೀಸ್ ಬೇಜಾರಾಗಬೇಡಿ. ನಿಮ್ಗಾಗಿಲ್ಲ ಅಂದರೆ ಕಣ್ಣು ಮುಚ್ಕೊಂಡು ನಿದ್ದೆ ಹೋಗ್ಬಿಡಿ. ಆಸ್ಪತ್ರೆ ನೀನು ಬಂತು, 8 ಬಿರ್ನ ಆಯ್ತದೋ 8 ಬಿರ್ನೆ ಹೋಗಮ್ಮ. ಪರವಾಗಿಲ್ಲ ರೀ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಿಧಾನವಾಗಿ ಓಡಿಸಿ. ನಿಮ್ಗೆ ಹಿಂಗೆ ಆಯ್ತದೆ ಅಂದರೆ ಟೆನ್ಷನ್ ಮಾಡ್ಕೊಂಡ್ರೆ ಇನ್ನೂ ಹೆಂಗಿರಲಿ? ಇನ್ನೂ ತಲೆ ಸುತ್ತಾಯ್ತಾ? ಹೌದ್ರಿ, ಸ್ವಲ್ಪ ಸುತ್ತಾ ಇದೆ. ಹಂಗಾದ್ರೆ ಅದೇ ಬಿಡಿ. ಅದೇ ಅಂದ್ರೆ ಅದೇ ಏನು ಹೇಳ್ತೀರಾ? ಸರಿ, ಹಂಗಾದ್ರೆ ಹಾಡ್ನಾಗ ಹೇಳ. ಕಾಲೂರಿ ಕೈಯೂರಿ ಅಂಬಾರಿ ಮೇಲೆ ರೀ ಪಾಪು ಬರ್ತಾನೆ, ರಾಜನ್ ಪೋಸ್ ಕೊಡ್ತಾನೆ. ಇದು ಪಕ್ಕ ಅದೇಯ ಮಾವ ಹೇಳಿದ್ದು. ಅಯ್ಯೋ ಅದೆಲ್ಲ ಏನೂ ಇಲ್ಲ. ಇಲ್ಲ ರೀ, ಮದ್ವೆ ಆದ್ಮೇಲೆ ತಲೆ ಸುತ್ತ ಬಂದ್ರೆ ಅದು ಬಸ್ರಿ ಸೂಚನೆಯ ರೀ. ಪಿತ್ತಕ್ಕೂ ತಲೆ ಸುತ್ತ ಬರುತ್ತೆ. ನಿಮಗೆ ನನಗಿಂತ ಗೊತ್ತಾ? ನಿಮ್ಗೇನ್ ಗೊತ್ತು? ಅದೇ ನಮ್ಮ ಹೊಸ ಬಸ್ರಾದಾಗೂ ಯಾವಾಗೂ ತಲೆ ಸುತ್ತ ಅಂತ ಹೇಳ್ತಿದ್ಲು. ಆಗವ್ವ ಈ ಟೈಮ್ನಾಗ ಹಿಂಗೆ ಆಗೋದಂತ ಹೇಳ್ತಿದ್ರು, ಅದಕ್ಕೆ ಗೊತ್ತು. ಸುಮ್ಮನೆ ಏನೇನೋ ಊಹೆ ಮಾಡ್ಕೋಬೇಡಿ, ಆ ಥರ ಎಲ್ಲ ಏನೂ ಇಲ್ಲ. ಇದು ಊಹೆ ಅಲ್ಲ ರೀ, ನಾನು ಡಾಕ್ಟರ್ ಆಗದೆ ಇರ್ಬೋದು, ಆದ್ರೆ ನಿಮ್ಮ ಮನ್ಸೋದ ಪದವಿ ಪಡ್ಕೊಂಡಿವ್ನಿ. ನಿಮ್ಮ ಮುಖದ ಕಡೆನಾಗೆ ಗೊತ್ತಾಗ್ತೈತೆ ಚಿಕ್ಕಂಟಿ ಬತ್ತಾವನೆ ಅಂತ. ರೀ ಈಗ ಆಸ್ಪತ್ರೆಗೆ ಹೋಯ್ತೀವಲ್ಲ, ಅಲ್ಲಿ ಡಾಕ್ಟರ್ ಹಿಂಗೆ ಹೇಳ್ತಾರೆ, ನೋಡ್ತಾ ಇರಿ. ಅಯ್ಯೋ ನಿಮಗೆ ನಾನು ಹೇಗೆ ಹೇಳಿ? ಜನ ಪದರಂಗ್ ಬಿರ್ನಿ ಹೇಳಬೇಕು. ಅಜ್ಜಿಗೆ ಏನೋ ಗೊತ್ತಾಗ್ಬಿಟ್ರೆ ಕುಣ್ಕಂಡೆ ಕುಣ್ದಾಡ್ಬಿಡ್ತಾರೆ. ಇರಿ ಈಗಲೇ ಹೇಳ್ತೀನಿ. ಅಯ್ಯೋ ರೀ 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 ಬೇಡ ರೀ, ಪ್ಲೀಸ್ ರೀ, ನನ್ನ ಮಾತು ಕೇಳಿ. 10 ಜನಕ್ಕೆ 7 ಜನಯ ಅದನ್ನ ಕುಸಿ ಇಸಿ ಅಂತ ಹೇಳೋದು, ಸುಮ್ಕಿರಿ. ಅವ ವಸು ಹೇಳಿದ್ದಿಟ್ಟಾರೆಯ ನಿಂಗೆ ಯಾಕೋ ಸ್ಯಾನೆ ಫೋನ್ ಹುಚ್ಚಿಡ್ದೈತೆ. ಅವ್ವ ಯಾಕಾದ್ರೂ ಅಜ್ಜಿ ಗೇಮ್ ಹೇಳ್ಕೊಟ್ಟ. ಬೆಳಿಗ್ಗೆ ಸಾಯಂಕಾಲ ಇದೇ ಆಯ್ತು ಅಜ್ಜಿದು. ಮೂಳೆ ಕೂತು ಕೂತು ಬೇಸರ ಆಗಕ್ಕಿಲ್ವಾ, ಅದಕ್ಕೆ ಈ ಆಟ. ಅತ್ತಮ್ಮ, ಇದರಲ್ಲಿ ಆಟ ಆಡೋ ಬಂದು ಮೆಲ್ಲಗಿದ್ದು ತಿರ್ಗಾಡ್ಬೋದು ಅಲ್ವೇ? ಯಾರು ಕೈ ಹಿಡ್ಕೊಂಡು ತಿರ್ಗಾಡ್ಸಿದ್ರೆ ಆಗ ತಿರ್ಗಾಡ್ಬೋದಪ್ಪ. ಅವ್ವ ವಸು ನಿನ್ನ ಇಲ್ಲಿ ತನಕ ಕೈ ಇಟ್ಕೊಂಡು ಕರ್ಕೊಂಬಂದಿರೋದು ನಿಂಗೆ ವಾತಾವರಣ ಬದಲಾಗ್ಲಿ, ಹೊಸ ಗಾಳಿ ಸಿಗ್ಲಿ ಅಂತ. ಅದ್ಬಿಟ್ಟು ನೀನು ಹಿಂಗೆ ಫೋನ್ ಇಟ್ಕೊಂಡು ಆಟ ಆಡ್ಕೊಂಡು ಕುಂತ್ರೆ ಹೆಂಗೆ? ಮೊದಲೇ ಎತ್ತಿಡವ ಅದನ್ನ. ಇನ್ನೊಂದು ಹತ್ರ ಇದೆ, ಮುಗಿಸ್ಬಿಡ್ತೀನಿ. ಕಂಟಿ ಯಾಕೆ ಫೋನ್ ಮಾಡ್ತಾನೆ? ಹಲೋ, ಏಳ್ ಮಗ. ಸಣ್ಣದಾಗಿ ತಲೆ ಸುತ್ತಿದ್ರೆ ಸ್ವಲ್ಪನೇ ಸುಸ್ತಾದ್ರೆ ಅದೇ ತಾನೇ? ಅದೇ ತಾನೇ ಅಂದ್ರೆ? ಅಯ್ಯೋ, ನೀನು ಕೂಡ ನಿನ್ನ ಸೊಸೆ ಥರನೇ ಟ್ಯೂಬ್ಲೈಟು. ತತ್ರ ಮದುವೆ ಆಗಿ 3 ತಿಂಗಳಾಯ್ತು, ಹುಡುಗಿಗೆ ತಲೆ ಸುತ್ತಾಯ್ತೈತೆ ಅಂದ್ರೆ ಅದೇ ತಾನೇ? ಏ ಅದೇ ಅದೇ ಅಂದ್ರೆ ಯಾವ್ದಾದ್ರೆ? ವಾ, ಎಲ್ಲರೂ ಅಲ್ಲೇ ಇದ್ದೀರಾ? ಇರಿ. ಏನಾಯ್ತಣ್ಣಯ್ಯ, ಇವಾಗ ಯಾರಿಗೆ ತಲೆ ಸುತ್ತುತ್ತಿದೆ? ಇನ್ಯಾರ್ಗೆ? ನನ್ನ ಹೆಂಡ್ರಿಗೆ. ಅವ
ಮನೆನಾಗ ಏಟ್ ಬೆಲ್ಲ ಆಯ್ತೋ ಎಲ್ಲ ಹಾಕ್ಬಿಟ್ಟು ಸಿಹಿ ಮಾಡು. ಯೋ ಅಲ್ಲ ನೀನು ತಲೆ ಸುತ್ತೈತೆ ಅಂತೀಯ, ಸಿಹಿ ಮಾಡು ಅಂತೀಯ, ನಂಗಂತೂ ಒಂದು ಅರ್ಥ ಆಯ್ತಿಲ್ಲ. ಸ್ನೇಹ ಅಲ್ಲ ಇದ್ರೆ ಫೋನ್ ಕೊಡು. ಇನ್ನೂ ಅರ್ಥ ಆಗಿಲ್ವೇ? ಅವ ನಮ್ಮ ಮನೆಗೆ ಮರಿ ಕಂಟಿ ಬರ್ತಾವನೆ.